ಸಂಕಲನ ಮಾಡೋಣ. 100 + 100 + 100 300. 100 + 100 + 10 210. 1000 + 1000 + 100 2100. 1000 + 1000 100 + 10 + 1 1111. 10 + 10 + 1 21. 5 + 2 + 2 + 1 10. ನೀವು ನೋಟುಗಳು ಪರಿಚಯ ಮಾಡಿರೋಣ ಎಷ್ಟು ನೋಟ್ ಅಂತ ತೋರಿಸ್ಬೇಕಲ್ಲಿ ತೋರಿಸ್ಬೇಕು ಅವ್ರಿಗೆ ಕಾಣಬೇಕಲ್ವಾ. ಒಬ್ರು ಹಿಡೀರಿ ಒಬ್ರು ಹೋದ್ರಿ ನೀ ಹೇಳವ ನೋಟ್ ಹೇಳು. ನೋಟು ಇದು 20ರ ನೋಟು, ಇದು 50ರ ನೋಟು, ಇದು 100ರ ನೋಟು, ಇದು 200ರ ನೋಟು, ಇದು 500ರ ನೋಟು. ಏನೇನು ಪರಿಚಯ ಮಾಡಿ ನೀ ಹೇಳಮ್ಮ ಹಿಡಿತಾ. ಇದು 5ರ ನೋಟು, ಇದು 10ರ ನೋಟು, ಮುಂದೆ ಹೇಳ ಹಂಗೆ. ಇದು 50ರ ನೋಟು, ಇದು 100ರ ನೋಟು, ಅದು 20 20ರ ನೋಟು. ನೋಡಿ, ಇಂದಿನ ಸಚೇತನ ಚಟುವಟಿಕೆ ಹಣದಿಂದ ಸಂಕಲನ ಮಾಡೋಣ. ನಾವು ಹಣವನ್ನು ಬಳಕೆ ಮಾಡ್ತೀವಲ್ವಾ, ಹಣ ಇರ್ಲಿಕ್ಕಂದ್ರೆ ಯಾವುದೇ ಆಟಗಳೇ ನಡೆಯಂಗಿಲ್ಲ. ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಹಣ ಬೇಕಲ್ವಾ. ಸೊ ಹಣದ ವ್ಯವಹಾರಗಳನ್ನು ತಿಳ್ಕೊಬೇಕಾದ್ರೆ ನಾವು ಹಣದ ಮೌಲ್ಯ ಗೊತ್ತಿರಬೇಕು. ಎಷ್ಟು ಖರ್ಚಾಗ್ತದ, ಎಷ್ಟು ಉಳಿತದ, ಎಷ್ಟು ಬಳಕೆ ಮಾಡಬೇಕು, ಪ್ರತಿಯೊಂದು ಗೊತ್ತಿರಬೇಕು ನಮಗೆ. ಅಂದರೆ ಆ ನೋಟುಗಳ ಕಲ್ಪನೆ ನಮಗಿರಬೇಕು. ಸರಿ, ಈ ಚಾಲನೆಯಲ್ಲಿರುವಂಥ ಅಥವಾ ಚಲಾವಣೆಯಲ್ಲಿರುವಂಥ ನೋಟುಗಳು ಯಾವಪ್ಪ ಅಂತಂದರೆ, ಮುಂಚೆ 2000 ಇತ್ತು, ಇವಾಗಿಲ್ಲ. ಅದು 2000 ನೋಟನ್ನು ತೆಗೆದಿದ್ದಾರೆ. 1000 ನೋಟು ಇತ್ತು, ಅದನ್ನು ತೆಗೆದಿದ್ದಾರೆ. ಈಗಿರುವಂಥ ನೋಟುಗಳ ಸಂಖ್ಯೆ 500ರಿಂದ ಹಿಂಗೆ ಕೆಳಗೆ ಬರಬೇಕು. 500ದಿದೆ, 200ದಿದೆ, ಒಂದು 500 ನೋಟಿದೆ, 200 ನೋಟಿದೆ, 100 ನೋಟಿದೆ, 50 ನೋಟಿದೆ, 20ರ ನೋಟು, 10ರ ನೋಟು. ನೆಕ್ಸ್ಟು 5ರ ನೋಟು, 2ರದು, 1ರದು ಇವು ನೋಟುಗಳಿದ್ದಾವೆ. ನೆಕ್ಸ್ಟು ಕಾಯಿನ್ಸ್ಗಳಿದ್ದಾವೆ. ಕಾಯಿನ್ಗಳು ಹೌದಾ, ಲೋಹಗಳಿಂದ ತಯಾರು ಮಾಡಿರ್ತಾರೆ ಕಾಯಿನ್ಗಳನ್ನು. ಅದು ಏನಪ್ಪ ಅಂದರೆ ₹1 ಇದೆ, ₹2 ಇದೆ, ₹5 ಇದೆ, ₹10 ಇದೆ, ₹20 ಈ ಚಲಾವಣೆಯಲ್ಲಿ ಇದ್ದಾವೆ. ಹೌದಾ. ಸೊ ಈ ರೀತಿಯಾಗಿ ಇವನ್ನೆಲ್ಲವನ್ನು ಬಳಕೆ ಮಾಡಿಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದರೆ ದಿನನಿತ್ಯದಲ್ಲಿ ವ್ಯವಹಾರಗಳನ್ನು ಮಾಡ್ತೀವಿ. ಸರಿನಾ. ಇವೆಲ್ಲ ಕಲ್ಪನೆ ನಮಗೆ ಗೊತ್ತಿರಬೇಕು. ಯಾವ್ಯಾವ ನೋಟುಗಳನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ ಎಂಬುದು ನಮಗೆ ಅರಿವಿರಬೇಕು. ಸರಿನಾ. ಪ್ರಸ್ತುತಪಡಿಸಿರುವಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.